ನನ್ನ ಸಹೋದರ ಶ್ರೀರಾಮುಲು ಮಂತ್ರಿಗಳಾಗಿದ್ದಾಗ RTA ಆ್ಯಕ್ಟಲ್ಲಿ ಇದೇ ದೊಡ್ಡ ದೊಡ್ಡ ಕುಟುಂಬಗಳು ಯಾರಾದರೂ ಕೂಡ ಏನೇ ಆದರೂ ಬಳ್ಳಾರಿಯಲ್ಲಿ ಶಾಂತಿ ಅಭಿವೃದ್ಧಿ ಇತ್ತ ಅಥವಾ ಈ ರೀತಿ ಘಟನೆಗಳು ನಡೆದಿತ್ತ ಅನ್ನೋದು ನೀವೇ RTA ಮೂಲಕ ತಿಳ್ಕೊಂಡು ಒಂದು ಸ್ಪೆಷಲ್ ಸ್ಟೋರಿ ಮಾಡಿ ಅವತ್ತು ನಾನು ಬಂದು ನಿಮಗೆ ನನ್ನ ಬಗ್ಗೆ ಏನಾದರೂ ಒಂದು ಸಣ್ಣ ಕಪ್ಪು ಚುಕ್ಕೆ ಇದ್ರೆ ಕೂಡ ನಾನು ಮಾತಾಡ್ತೀನಿ. ಮರ್ಡರ್ಗಳನ್ನು ಮಾಡಿಸ್ಬಿಟ್ಟಿದ್ದೀರಿ ಅಂತ ಕೂಡ ಆರೋಪ ಮಾಡಿದ್ದಾರೆ ಭರತ್ ರೆಡ್ಡಿ ಅವರು. ಹೆಣ್ಮಕ್ಳು ಕಣ್ಣೀರು ಹಾಕಿದ್ದಾರೆ. ಭರತ್ ರೆಡ್ಡಿ ಅವರು ಗೆದ್ದ ದಿನ ಅನೇಕ ಹೆಣ್ಮಕ್ಳು ಬಳ್ಳಾರಿ ಕಾನೂನು ತಗೊಂಡು ಬಂದಿದ್ದೆ ಜೈಲಿಗೆ ಶುಭಾಶಯ ಹೇಳಿದ್ರಂತೆ. ಇನ್ಮೇಲಾದ್ರೂ ರಾಕ್ಷಸರ ವರ್ತನೆ ಮುಗಿಯುತ್ತೆ ಅಂತ ಹೇಳಿ ಭರತ್ ರೆಡ್ಡಿ ಅವ್ರ ಮುಂದೆ ಅನೇಕ ಹೆಣ್ಮಕ್ಳು ಕಣ್ಣೀರು ಹಾಕಿದ್ರಂತೆ. ನೋಡಿಮ್ಮ, ಒಬ್ಬ ರಾಕ್ಷಸನ ಬಾಯಲ್ಲಿ ಈ ಥರ ಮಾತುಗಳು ಬರುತ್ತೆ ಅಂತಂದರೆ ಅದು ನೀವು ಬಳ್ಳಾರಿ ಪಬ್ಲಿಕ್ನ ನೀವು ನಿಮ್ಮ ರಿಪೋರ್ಟರ್ಸನ್ನ ಇಟ್ಟು ಇಡೀ ಸಿಟಿಯಲ್ಲಿ ಸ್ಲಮ್ ಏರಿಯಾದಿಂದ ಹಿಡಿದು ಬಡವರಿಂದ ಹಿಡಿದು ಶ್ರೀಮಂತರವರೆಗೆ ನೀವು ಒಂದು ಒಳ್ಳೆ ಪ್ರೋಗ್ರಾಮ್, ನೀವು ಒಂದು ಇನ್ವೆಸ್ಟಿಗೇಟಿವ್ ಪ್ರೋಗ್ರಾಮ್ ಮಾಡಿ ನೀವು ಅದು ಪಬ್ಲಿಕ್ ಹೇಳಿ. ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋದಲ್ಲ. ಒಂದು. ಎರಡನೇದು ದ್ವೇಷ ಭಾಷಣ ಬಗ್ಗೆ ಏನು ಜನಾರ್ದನ್ ರೆಡ್ಡಿ ಮನೆ ಸುಡ್ತೀನಿ ಅಂತ ಹೇಳಿದ್ದಾನೆ, ಏನು ನಾನು ತಾಳ್ಮೆ ಕಳ್ಕೊಂಡ್ರೆ ಬಳ್ಳಾರಿ ಭಸ್ಮ ಆಗುತ್ತೆ ಅಂತ ಹೇಳಿದ್ದಾರೆ. ಜನಾರ್ದನ್ ರೆಡ್ಡಿನ ಸಾಯಿಸೋದಕ್ಕೆ 1000 ಮಾರ್ಗಗಳು ನನಗೆ ಗೊತ್ತು ಅಂತ ಏನು ಹೇಳಿದ್ದಾನೆ. ಇದ್ರ ಬಗ್ಗೆ ಸಿದ್ದರಾಮಯ್ಯ ಅವರು ಫಸ್ಟು FIR ಮಾಡಿ ಆ ದ್ವೇಷ ಭಾಷಣದ ಒಂದು ಕಾನೂನಿನಲ್ಲಿ ಅವನ್ನ ಅರೆಸ್ಟ್ ಮಾಡಬೇಕು. ಈ ಬುಲೆಟ್ ಬಗ್ಗೆನೇ ಗೊಂದಲ ಇದೆ. ವಶಕ್ಕೆ ಪಡೆದ ಅಷ್ಟೂ ಗನ್ಗಳನ್ನ ಪರಿಶೀಲನೆ ಮಾಡಿಸಿದ್ರು ಕೂಡ ರಾಜಶೇಖರ್ ದೇಹ ಹೊಕ್ಕ ಬುಲೆಟ್ ಎಲ್ಲಿಂದ ಬಂದಿದ್ದು ಅಂತ ಗೊತ್ತಾಗಿಲ್ವಂತೆ. ಈಗ ಪ್ರೈವೇಟ್ ಗನ್ ಮ್ಯಾನ್ಗಳದ್ದು ಕೂಡ ಗನ್ ಸೀಸ್ ಮಾಡ್ಕೊಳ್ಳಲಾಗಿದೆ. ಪೊಲೀಸ್ ಇಲಾಖೆನೂ ಕೂಡ ನಮ್ದಲ್ಲ ಅಂತ ಹೇಳ್ತಿದೆ. ಹಾಗಾದ್ರೆ ಎಲ್ಲಿಂದ ಬಂತು ಬುಲೆಟು? ನಿಮ್ಮ ಕಡೆಯವ್ರ ಹತ್ರ ಯಾರ ಹತ್ರನಾದ್ರೂ ಗನ್ ಇತ್ತ ಜನಾರ್ದನ್ ರೆಡ್ಡಿ ಅವರೇ? ನೋಡಿಮ್ಮ, ನಮಗೆ 7 ಮಂದಿ ಗನ್ಮ್ಯಾನ್ಗಳು, ಗೌರ್ಮೆಂಟ್ ಗನ್ಮ್ಯಾನ್ಗಳು. ನಮಗೆ 4 ಮಂದಿ, ಶ್ರೀರಾಮುಲು ಅವ್ರಿಗೆ 2, ಸೋಮಶೇಖರ್ ರೆಡ್ಡಿ ಅವರಿಗೆ 1. 7 ಮಂದಿ ಗೌರ್ಮೆಂಟ್ ಗನ್ಮ್ಯಾನ್ಗಳಿಗೆ ಏನು ವೆಪನ್ಸು, ಎಷ್ಟು ಬುಲೆಟ್ಸ್ ಕೊಡ್ತಾರೆ ಅನ್ನೋದು ಗೌರ್ಮೆಂಟಲ್ಲಿ ಲೆಕ್ಕಾಚಾರ ಇರುತ್ತೆ. ಎಲ್ಲ ಗನ್ಗಳನ್ನು ಸೀಸ್ ಮಾಡಿದ್ದಾರೆ, ಎಲ್ಲ ಬುಲೆಟ್ಸು ವಶಪಡಿಸ್ಕೊಂಡಿದ್ದಾರೆ. ನಿನ್ನೆ ಹೊಸ ಗನ್ಗಳು, ಹೊಸ ಬುಲೆಟ್ ಕೊಟ್ಟಿದ್ದಾರೆ. ಯಾವುದೇ ಪ್ರೈವೇಟ್ ಗನ್ಮ್ಯಾನ್ಗಳು ನಮ್ಗೆ ಯಾರಿಗೂ ಕೂಡ ಇಲ್ಲ. ಸತೀಶ್ ರೆಡ್ಡಿ, ಭರತ್ ರೆಡ್ಡಿ ಹಿಂದೆ ಓಡಾಡ್ತಾ ಇರುವಂಥ ಗನ್ಮ್ಯಾನ್ಗಳು ಅವ್ರ ಫೇಸ್ಬುಕ್, ಸೋಷಿಯಲ್ ಮೀಡಿಯಾದಲ್ಲೇ ನಾವು ವಿಡಿಯೋಗಳನ್ನ ತೆಗೆದು ಈಗಾಗಲೇ ನಾವು ಮೀಡಿಯಾಗೆ ನಾವು ಕೊಟ್ಟಿದ್ದೀವಿ. ನಾವು ಟೋಟಲ್ ಆಗಿ ಯಾವ ಗನ್ಮ್ಯಾನ್ಗಳು ಇಲ್ಲಿ ನಮ್ಮ ಮನೆ ಮುಂದೆ ಫೈರ್ ಮಾಡಿದಾರೋ, ನಮ್ಮ ಮನೆ ಮೇಲೆ ಫೈರ್ ಮಾಡಿದಾರೋ, ನಿಮ್ಮ ರಿಪಬ್ಲಿಕ್ ಟಿವಿನಲ್ಲಿ ಫಸ್ಟ್ ಬಂದಿರುವಂಥದ್ದು. ಯಾರು ಸತೀಶ್ ರೆಡ್ಡಿ ಹಿಂದೆ ಇರೋ ಗನ್ಮ್ಯಾನ್ಗಳನ್ನ ಇವತ್ತು ನಮ್ಮ ಬಳ್ಳಾರಿ ಮನೆ ಮುಂದೆ ನಮ್ಮ ಮನೆ ಮೇಲೆ ದಾಳಿ ಮಾಡಿದಾರೋ, ಯಾರು ಫೈರ್ ಮಾಡಿದಾರೋ ಆ ಗನ್ಮ್ಯಾನ್ಗಳ ವಿಜುವಲ್ಸು ಫಸ್ಟ್ ನಿಮ್ಮ ರಿಪಬ್ಲಿಕ್ ಟಿವಿನಲ್ಲೇ ನಿಮ್ಮ ರಿಪೋರ್ಟ್ರೇ ಬಂದು ಬಳ್ಳಾರಿಗೆ ಬೆಂಗಳೂರು ಮೂಲದ ನಾಗೇಂದ್ರ ಅನ್ನೋರು ಆಲ್ರೆಡಿ ಟೆಲಿಕಾಸ್ಟ್ ಮಾಡಿದ್ದು. ಅದು ನೋಡಿದ ಮೇಲೇ ನಮಗೂ ಶಾಕ್ ಆಯಿತು. ಒಂದು. ಎರಡನೇದು, SP ಸಸ್ಪೆಂಡ್ ಮಾಡಿ ಒಬ್ಬ 6 ಗಂಟೆನೂ ಆಗಿಲ್ಲ ಅವರು. ನಿಜವಾಗ್ಲೂ ಹೇಳ್ಬೇಕಿದ್ರೆ DSP ನಂದಾರೆಡ್ಡಿ ಅನ್ನೋನೇ ಸಸ್ಪೆಂಡ್ ಮಾಡಬೇಕಾಗಿತ್ತು ಇಷ್ಟೊತ್ತಿಗಾಗಲೇ. ನಮ್ಮ ಮನೆ ಮುಂದೆ ಗಲಾಟೆ ಆಗ್ತಾಯಿದ್ರು ಕೂಡ ಭರತ್ ರೆಡ್ಡಿನ ಪೊಲೀಸ್ ಎಸ್ಕಾಟಲ್ನ ಮನೆ ಹತ್ರ ಕರ್ಕೊಂಡು ಬಂದು ಗಲಾಟೆ ಮಾಡಿಸಿದ್ರು. ಜೊತೆಗೆ ಈ ಗನ್ ಏನಿದೆಯಲ್ಲ, ಈಗಾಗಲೇ ತಾವೇನು ಪೊಲೀಸ್ ಎಸ್ಕಾಟಲ್ಲೇ ಅವನ್ನ ಕರ್ಕೊಂಡು ಬಂದಿರೋದು. ನಿಮಗೆ ವಿಡಿಯೋಗಳನ್ನ ನಾನು ಹಾಕಿದ್ದೀನಿ. ನಾನು ನಿಮ್ಮ ರಿಪಬ್ಲಿಕ್ ಟಿವಿನಲ್ಲಿ ನಿಮ್ಮ ನಾಗೇಂದ್ರ ಬಾಬು ಬೆಂಗಳೂರಿಂದ ಬಂದಿದ್ದಾರೆ, ನಮ್ಮ ಬಳ್ಳಾರಿ ಹುಡುಗರಿದ್ದಾರೆ. ನಿಮ್ಮ ರಿಪಬ್ಲಿಕ್ ಟಿವಿ ಇವತ್ತು ಬೆಳಿಗ್ಗೆ ನಾನು ರಿಲೀಸ್ ಮಾಡಿದ್ದೀನಲ್ಲ, ಪೊಲೀಸ್ ಎಸ್ಕಾಟಲ್ಲೇ ಭರತ್ ರೆಡ್ಡಿ ಅವ್ರನ್ನ ಪೊಲೀಸರು ನಮ್ಮ ಮನೆಯವರೆಗೆ ಕರ್ಕೊಂಡು ಬಂದು ಗಲಾಟೆ ಆದಮೇಲೆ ಪೊಲೀಸರು ಕರ್ಕೊಂಡು ಹೋಗಿದ್ದು ವಿಜುವಲ್ಸ್ ಇವತ್ತು ನಿಮ್ಮಲ್ಲೇ ಇದೆ. ಯಾಕೆ ಈ ಪ್ರಶ್ನೆ 2ನೇ ಸತಿ ಕೇಳಿದೆ ಅಂದ್ರೆ, ಈಗ ಅರ್ಧ ಗಂಟೆ ಮುಂಚೆ ಭರತ್ ರೆಡ್ಡಿ ಅವರು ಹೇಳಿದ್ರು ಫ್ಯಾಮಿಲಿ ಜೊತೆ ಟೂರ್ಗೆ ಹೋಗಿದ್ದೆ, ಡ್ರೈವರ್ ಅನ್ನ ಕೂಡ ಬಳಸ್ಕೊಂಡಿಲ್ಲ, ಏಕಾಂಗಿಯಾಗಿ ಬಂದೆ ನಾನು ಅಲ್ಲಿಗೆ, ನಮ್ಮ ಹುಡುಗರನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರ ಏಕಾಂಗಿಯಾಗಿ ಬಂದೆ ನಾನು ಅಂತ ಹೇಳಿ ಭರತ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ನೋಡಿಮ್ಮ, ವಿಜುವಲ್ಸ್ ಪೊಲೀಸರು ಅವನ್ನ ಎಸ್ಕಾರ್ಟ್ ಮಾಡಿಕೊಂಡು ಕರ್ಕೊಂಡು ಬಂದಿರೋದು. ಬೇಕಿದ್ರೆ ಇದು ಇಂಟರ್ವ್ಯೂ ಆದಮೇಲೆ ನಾನು ಹೇಳಿದ್ದನ್ನು ನೀವು ಇನ್ನೊಂದ್ಸಲ ಕ್ರಾಸ್ ಚೆಕ್ ಮಾಡಿಕೊಂಡು ರೆಡ್ಡಿ ಅವರಿಗೆ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ಬಿಡುತ್ತೆ, ಹಾಗಾಗೇನೆ ಇದನ್ನು ಸಹಿಸ್ಕೊಳ್ಳಿಕ್ಕಾಗದೆ ಗಲಾಟೆ ಮಾಡಿದ್ದಾರೆ ಅನ್ನೋ ಆರೋಪ. ಒಪ್ತೀರಾ ಇದನ್ನ? ನೋಡಿಮ್ಮ, ಕಾಂಗ್ರೆಸ್ ಪಕ್ಷ ವಾಲ್ಮೀಕಿ ಮಹರ್ಷಿಗಳ ವಿಚಾರದಲ್ಲಿ ಅವರು ಮಾಡಿದ್ದೆಲ್ಲ ಶೂನ್ಯ. ವಾಲ್ಮೀಕಿ ಪುತ್ಥಳಿಯನ್ನು ಬಳ್ಳಾರಿಯಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಅವ್ರನ್ನ ಕರ್ಕೊಂಡು ಬಂದು 25 ವರ್ಷಗಳ ಹಿಂದೆ SP ಸರ್ಕಲ್ ಅಂತ ಇದ್ದಿದ್ದನ್ನು ವಾಲ್ಮೀಕಿ ವೃತ್ತ ಅಂತ ಮಾಡಿ ವಾಲ್ಮೀಕಿ
ಒಂದು ಪುತ್ಥಳಿಯನ್ನು ಸ್ಥಾಪನೆ ಮಾಡಿದಂಥವರು ಶ್ರೀರಾಮುಲು ಜನಾರ್ದನ್ ರೆಡ್ಡಿ. ವಾಲ್ಮೀಕಿ ಭವನ 8 ಕೋಟಿ ವೆಚ್ಚದಲ್ಲಿ ಸೆಂಟ್ರಲ್ ಏರ್ ಕಂಡೀಷನ್ ಭವನ 20 ಅಡಿ ವಾಲ್ಮೀಕಿ ಪುತ್ಥಳಿಯನ್ನು ಸ್ಥಾಪನೆ ಮಾಡಿದ್ದು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು. ವಾಲ್ಮೀಕಿ ಜಯಂತಿ ಸರ್ಕಾರಿ ರಜೆ ಘೋಷಣೆ ಮಾಡಿಸಿದ್ದು ಯಡಿಯೂರಪ್ಪ ಅವ್ರ ಸರ್ಕಾರದಲ್ಲಿ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ. ಅದೇ ಒಂದು ರೀತಿ ವಿಧಾನಸೌಧದಲ್ಲಿ ವಾಲ್ಮೀಕಿ ಪುತ್ಥಳಿಯನ್ನು ಸ್ಥಾಪನೆ ಮಾಡಿಸಿದ್ದು ಬಸವರಾಜ ಬೊಮ್ಮಾಯಿ ಅವ್ರ ಮೂಲಕ ಶ್ರೀರಾಮುಲು ಅವರು. ಇದೊಂದು ಇತಿಹಾಸ. 7% ರಿಸರ್ವೇಷನ್ ವಾಲ್ಮೀಕಿ ಜನಾಂಗಕ್ಕೆ ಇಸ್ಕೊಟ್ಟಿದ್ದು ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ಶ್ರೀರಾಮುಲು ಅವರು. ಇದು ಶ್ರೀರಾಮುಲು ಅವರು ಮಾಡಿರೋದು. ಏನು ಮಾಡಿದೆ ಕಾಂಗ್ರೆಸ್? ಇನ್ನು 100 ವಿಗ್ರಹ ಇಟ್ಟರು ಕೂಡ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಬೇಕು ಅಂತಂದ್ರೆ ಅದರಲ್ಲೂ ಕೂಡ ನಮ್ಮ ಸಹಕಾರನೂ ಕೊಡ್ತೀವಿ. ಸುಮ್ಮನೆ ಮನೆ ಹತ್ರ ಬಂದು ರೌಡಿ ಗುಂಡಗಳನ್ನ ಕಳಿಸಿ ಗಲಾಟೆ ಮಾಡಿಸಿ ಅನಾವಶ್ಯಕವಾಗಿ ಇದನ್ನು ವಾಲ್ಮೀಕಿ ಪುತ್ಥಳಿಗೆ ಡೈವರ್ಟ್ ಮಾಡೋ ಪ್ರಯತ್ನ ಮಾಡಿದರೆ ಜನ ನಗ್ತಾ ಇದ್ದಾರೆ. ಇದೇ ಪ್ರಶ್ನೆಯನ್ನು ನಾನು ಕೇಳಿದೆ ಸರ್. ನೀವು ಕೊಟ್ಟ ಲೆಕ್ಕವನ್ನೇ ವಾಪಸ್ ನಾರಾ ರೆಡ್ಡಿ ಅವ್ರಿಗೆ ಕೇಳಿದ್ದೀನಿ. 8 ಕೋಟಿ ವಾಲ್ಮೀಕಿ ಭವನ, 20ಕ್ಕೂ ಹೆಚ್ಚು ಅಡಿ ಎತ್ತರದ ವಾಲ್ಮೀಕಿ ಸ್ಟ್ಯಾಚು, SP ಸರ್ಕಲ್ ಅನ್ನ ವಾಲ್ಮೀಕಿ ಸರ್ಕಲ್ ಮಾಡಿದ್ದು, ಇದೆಲ್ಲ ಪಟ್ಟಿ ಕೊಟ್ಟೆ ಕೇಳಿದಾಗ ನಾರಾ ಭರತ್ ರೆಡ್ಡಿ ಅವರ ಪ್ರತಿಕ್ರಿಯೆ ಹೇಗಿತ್ತು ಅಂದರೆ, ಈ ಪುತ್ಥಳಿ ಸ್ಥಾಪನೆ ಆಗಿರೋದು ಸರ್ಕಲಲ್ಲ, ಬದಲಾಗಿ ಅವ್ರ ಕಚೇರಿ ಒಳಗೆ ಯಾರಾದರೂ ಹೋಗಿ ಅಜ್ಜಾರಿಗೆ ನಮಸ್ಕಾರ ಮಾಡಿ ಬರಬೇಕು ಅಂದ್ರು ಇವ್ರ ಅನುಮತಿ ಪಡ್ಕೊಂಡು ಕೀಲಿಕೈ ಪಡ್ಕೊಂಡು ಹೋಗಬೇಕು. ನಾವು ಸಾರ್ವಜನಿಕರಿಗೆ ವಾಲ್ಮೀಕಿ ಅಜ್ಜಾರನ್ನು ಕೊಡ್ತಾ ಇದ್ದೇವೆ. ಇದು ಕಾಂಗ್ರೆಸ್ ಪಕ್ಷದ ಸಾಧನೆ ಅನ್ನೋದು ಅವ್ರ ಮಾತು. ನೋಡಿಮ್ಮ, ಅವ್ರು ಹೇಳಿದಾರಲ್ಲ ಕಚೇರಿ ಒಳಗಡೆ ಇಟ್ಟಿದ್ದಾರೆ ಅಂತೇಳಿ. ನಿಮ್ಮ ರಿಪೋರ್ಟರ್ಸ್ ಇದ್ದಾರಲ್ಲ, ನಾಳೆ ಬೆಳಿಗ್ಗೆನೇ ವಿಜುವಲ್ಸ್ ತಗೊಂಡು ಪಬ್ಲಿಕ್ ಪ್ಲೇಸಲ್ಲಿ ಪುತ್ಥಳಿಗಳಿದೆನಾ, ಕಚೇರಿ ಒಳಗಡೆ ಇದೆನಾ ಅಂಥೇಳಿ ನಾಳೆ ಬೆಳಿಗ್ಗೆ ವಿಜುವಲ್ಸ್ ತೆಗೆಸ್ಕೊಂಡು ನೀವು ಕೇಳಿದ ಪ್ರಶ್ನೆಗೆ ಅವನು ಕೊಟ್ಟಿರೋ ಉತ್ತರಕ್ಕೆ ದಯಮಾಡಿ ತಾವೇ ಅದನ್ನು ಕೌಂಟ್ರ್ ನೀವು ನಾಳೆ ಟೆಲಿಕಾಸ್ಟ್ ಮಾಡಿ. ಸರ್ಕಾರದ ಪ್ರತಿಕ್ರಿಯೆ ಆಯಿತು. ನಾರಾ ಭರತ್ ರೆಡ್ಡಿ ಅವರು ಒಬ್ಬರು ಶಾಸಕರು, ಬಟ್ ಸರ್ಕಾರದ ಜವಾಬ್ದಾರಿ ಇಡೀ ರಾಜ್ಯದ ಜನರ, ವಿರೋಧ ಪಕ್ಷದವರನ್ನ ಕಾಪಾಡೋದು ಕೂಡ ಸರ್ಕಾರದ ಜವಾಬ್ದಾರಿ. ಹೋಮ್ ಮಿನಿಸ್ಟರ್ ಆಗಿ ಪರಮೇಶ್ವರ್ ಅವರು ತೆಗೆದುಕೊಂಡ ನಿರ್ಧಾರ, ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಕೊಟ್ಟ ಪ್ರತಿಕ್ರಿಯೆ ನಿಮಗೆ ಸಮಾಧಾನಕರವಾಗಿ ಅನಿಸಿದೆಯಾ? ನೋಡಿಮ್ಮ, ಸಿದ್ದರಾಮಯ್ಯ ಅವರು ಭಾಳ ಗಂಭೀರವಾಗಿ ವಿಷಯ ಪ್ರಕರಣ ತಗೊಂಡಿದ್ದಾರೆ ಅಂತ ಮಾಧ್ಯಮಗಳಲ್ಲಿ ನಾನು ನೋಡಿದೆ. ಆದರೆ 2 ದಿವಸಗಳಾಗ್ತಾ ಇದ್ರೂ ಕೂಡ ಒಬ್ಬ ಅಮಾಯಕನ ಪ್ರಾಣ ಕಳ್ಕೊಂಡಿರೋದಕ್ಕೆ ಕಾರಣ ಬುಲೆಟು, ಆ ಗನ್ನು ಯಾರ್ದು ಅನ್ನೋದನ್ನು ಪತ್ತೆ ಹಚ್ಚೋದ್ರಲ್ಲಿ ಇವರು ವೈಫಲ್ಯ ಆಗಿದ್ದಾರೆ. ಗೃಹ ಮಂತ್ರಿ ಹೆಜ್ಜೆ ಕೂಡ ಇಟ್ಟಿಲ್ಲ ಅವರು. DK ಶಿವಕುಮಾರ್ ಅವರು ಸಮರ್ಥಿಸಿಕೊಳ್ಳೋ ಪ್ರಯತ್ನ ಮಾಡಿದರು. ಇದು ಅವ್ರ ಹಿನ್ನೆಲೆ ಕೂಡ ಅಂಥದ್ದೇ ಆಗಿರೋ ಕಾರಣ ನಾನಿಷ್ಟ ಹೇಳ್ತಾ ಇರೋದು, ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ಎಂಕ್ವೈರಿ ಆಗಬೇಕು ಅಥವಾ CBI ಎಂಕ್ವೈರಿ ಆಗಬೇಕು. ಇನ್ನೊಂದು ಕೇವಲ 2-3 ದಿವಸದಲ್ಲಿ ಈ ಕೊಲೆಗೆ ಕಾರಣ ಆಗಿರೋಂಥ ಬುಲೆಟು, ಗನ್ನು, ಆ ಗನ್ಮ್ಯಾನ್ಗಳನ್ನು ಇವರು ಬಂಧನ ಮಾಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರುಗಳ ಹಿರಿಯರ ಜೊತೆ ನಾವು ಈಗಾಗಲೇ ಮಾತಾಡಿದ್ದೀವಿ. ಭಾಳ ಗಂಭೀರವಾಗಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡುವಂಥ ಯೋಚನೆ ಇದೆ. ಬಳ್ಳಾರಿ DSP ಸಸ್ಪೆಂಡ್ ಆಗಬೇಕು. ಆ ಕೊಲೆ ಮಾಡಿರುವಂಥ ಗನ್ನು, ಗನ್ಮ್ಯಾನ್ನ ಅದೆಲ್ಲದನ್ನು ಸೀಸ್ ಮಾಡಿ ಮಾಧ್ಯಮಗಳ ಮೂಲಕ ರಾಜ್ಯದ ಜನರಿಗೆ ಅವ್ರು ತಿಳಿಸಬೇಕು. ಪೊಲೀಸ್ ಇಲಾಖೆಯ ಕಾರ್ಯವೈಖರಿ ಬಗ್ಗೆ ಒಂದೆರಡು ಪ್ರಶ್ನೆ ಇದೆ ಜನಾರ್ದನ್ ರೆಡ್ಡಿ ಅವರೇ. ನಿಮ್ಮನ್ನ A1 ಆಗಿ ಮಾಡಲಾಗಿದೆ